ಮೊದಲಿಗೆ ಈಗಾಗಲೇ ಹೇಳಿದೆ, ಧರ್ಮಸ್ಥಳದ ಸುತ್ತ ಶವಗಳನ್ನ ಹೌತಿಟ್ಟ ಆರೋಪ ಜೊತೆಗೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅಂತೇಳಿ SIT ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಇದು ಈ ಕ್ಷಣದ ಮೇಜರ್ ಸ್ಟೋರಿ. ಈಗ ತನಿಖೆಗಾಗಿ SIT ಅನ್ನ ರಚನೆ ಮಾಡಿದೆ ರಾಜ್ಯ ಸರ್ಕಾರ. IPS ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಇದೇ ತಂಡದಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಒಟ್ಟು 4 ಜನ IPS ಅಧಿಕಾರಿಗಳನ್ನ ಒಳಗೊಂಡ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಇದೇ ಶೀಘ್ರವೇ ಪ್ರಕರಣದ ತನಿಖೆಯನ್ನ ಕೈಗೊಳ್ಳುತ್ತೆ SIT ಟೀಮ್. ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆಬುರುಡೆ ಪತ್ತೆಯಾಯಿತು. ಈ ಕೇಸನ್ನ ಪೊಲೀಸರು ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ತನಿಖೆಯನ್ನು ಕೂಡ ಶುರು ಇಟ್ಕೊಂಡಿದ್ದಾರೆ. ಮೊನ್ನೆಯಷ್ಟೇ CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು, ಮಾತನಾಡ್ತಾ ಇದ್ರು, ರಿಯಾಕ್ಷನ್ ಕೊಡ್ತಾ ಇದ್ರು. ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ಪ್ರೆಷರ್ನಿಂದಾಗಿ ನಾವೆಲ್ಲ ಯಾವುದೇ ಪ್ರಭಾವಕ್ಕೂ ಕೂಡ ಒಳಗಾಗೋದಿಲ್ಲ. SIT ರಚನೆ ಮಾಡಬೇಕು ಅಂತಂದ್ರೆ ರಚನೆ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ ಆಗಿ CM ಸಿದ್ದರಾಮಯ್ಯನವರು ಹೇಳಿದ್ರು. ಈಗ SIT ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅದರ ನೇತೃತ್ವವನ್ನ ವಹಿಸ್ತಾ ಇರೋರು ಪ್ರಣವ್ ಮೊಹಂತಿ, IPS ಅಧಿಕಾರಿ, ಪೊಲೀಸ್ ಮಹಾನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. ಇವರ ನೇತೃತ್ವದಲ್ಲಿ ಇನ್ನೂ 3 IPS ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. MN ಅನುಚೇತ್, ಸೌಮ್ಯಲತಾ ಹಾಗೆ ಜಿತೇಂದ್ರ ಕುಮಾರ್. ಟೋಟಲ್ 4 ಜನ ಒಳಗೊಂಡಂತಹ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಎಲ್ಲರೂ ಕೂಡ ಈ 4 ಅಧಿಕಾರಿಗಳು ಕೂಡ ದಕ್ಷ ಅಧಿಕಾರಿಗಳು ಅಂತ ಹೆಸರು ಮಾಡಿರುವಂಥವ್ರು. ನಾನಾ ರೀತಿಯ ಕ್ಲಿಷ್ಟಕರವಾದಂತಹ ಕೇಸ್ಗಳನ್ನು ಭೇದಿಸಿದಂಥವರು. ಹಾಗಾಗಿ ನ್ಯಾಯ ಸಿಗುವ ಭರವಸೆಯಲ್ಲಿ ಜನ ಇದ್ದಾರೆ. ಸರ್ಕಾರದ ಆದೇಶದ ಪ್ರತಿಯೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ, ಇಲ್ಲಿ ಈಗಾಗಲೇ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ, ಐ ರಿಪೀಟ್, ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಬಗ್ಗೆ, ಅಂದರೆ ಈಗ ಆಲ್ರೆಡಿ ದಾಖಲಾಗಿರೋ ಕೇಸು ಜೊತೆಗೆ ಇದೇ ರೀತಿಯ ಪ್ರಕರಣ ಅಥವಾ ಇದಕ್ಕೆ ಲಿಂಕ್ ಆಗಿರುವಂಥ ಪ್ರಕರಣಗಳು ಮತ್ತೆ ಮುಂದೆ ಯಾವಾಗಲಾದರೂ ದಾಖಲಾದರೆ ಆ ಕೇಸನ್ನು ಕೂಡ SITಗೆ ವಹಿಸುವಂಥದ್ದು ಅನ್ನೋ ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿರೋದು. ಅಲ್ಲಿ ಪ್ರಸ್ತಾವನೆಯನ್ನು ಕೂಡ ನಾನು ಓದ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗರವರ ಪತ್ರದಲ್ಲಿ ಧರ್ಮಸ್ಥಳದ ಭಾಗದಲ್ಲಿ 100 ಶವಗಳನ್ನು ಹೂತಿರೋದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದು ಮಾಧ್ಯಮದಲ್ಲೂ ಕೂಡ ಬಿತ್ತರವಾಗಿರುತ್ತೆ. ಈ ವಿಚಾರವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಆಗಿರಲಿ, ಹತ್ಯೆ ಆಗಿರಲಿ, ಅತ್ಯಾಚಾರ, ಅಸ್ವಾಭಾವಿಕವಾದಂಥ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ, ವಿದ್ಯಾರ್ಥಿನಿಯರ ಮೇಲೆ ನಡೆದಿರೋ ಬಗ್ಗೆ ತಿಳಿಸಲಾಗಿದೆ, ಆರೋಪ ಮಾಡಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರೋ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯ ಪ್ರಕರಣಗಳು, ಅಸ್ವಾಭಾವಿಕವಾದಂತಹ ಸಾವು ಅಥವಾ ಕೊಲೆ ಕೇಸ್ಗಳು ಜೊತೆಗೆ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿರುವಂತೆ ಕೋರಿರುತ್ತಾರೆ. ಅದರಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗರವರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸುವುದು ಸೂಕ್ತ ಅಂತ ಹೇಳಿ ಸರ್ಕಾರ ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. ಇದು ಸರ್ಕಾರದ ಆದೇಶ. ಇದಕ್ಕೆ 4 IPS ಅಧಿಕಾರಿಗಳ ತಂಡವನ್ನು ರಚನೆ ಮಾಡಲಾಗಿದೆ. ಅವರ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಇವರೇ ಮುಖ್ಯಸ್ಥರು, SIT ಟೀಮ್ನ ಮುಖ್ಯಸ್ಥರು ಪ್ರಣವ್ ಮೊಹಂತಿ, IPS ಅಧಿಕಾರಿ. ಇವರು ಪೊಲೀಸ್ ಮಹಾನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. ಇವರ ಜೊತೆಗೆ ಅನುಚಿತ್, ಸೌಮ್ಯಲತಾ ಹಾಗೆ ಜಿತೇಂದ್ರ ಕುಮಾರ್ ಇವರು ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ದಕ್ಷ IPS ಅಧಿಕಾರಿಗಳೇ ಆಗಿದ್ದರಿಂದ ನ್ಯಾಯ ಸಿಗುವ ಭರವಸೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರು ಹೇಳದಂತೆ ಈ ಪ್ರಕರಣದಲ್ಲಿ SIT ತನಿಖೆ ಆಗಬೇಕು ಅಂತಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದರಂತೆ ರಿಕ್ವೆಸ್ಟ್ ಬಂದಂತೆ ಈಗ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ.
ಶರತ್, ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹಲವಾರು ಮಹಿಳೆಯರು ನಾಪತ್ತೆ ಪ್ರಕರಣ, ವಿದ್ಯಾರ್ಥಿಗಳು ನಾಪತ್ತೆ ಪ್ರಕರಣ, ರೇಪ್ ಕೇಸ್ಗಳು ಮತ್ತೆ ತಲೆಬುಡೆ ರಹಸ್ಯ ಇದೆಲ್ಲವನ್ನು ಕೂಡ ಬೇಯಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಇಷ್ಟು ದಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು ಪೊಲೀಸ್ ತನಿಖೆ ವರದಿ ಬಂದ ನಂತರ ನಾವು ನೋಡಿಕೊಂಡು SIT ರಚನೆ ಮಾಡ್ತೀವಿ ಅಂತ. ಆದ್ರೆ ಈಗ ಸರ್ಕಾರ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು SIT ಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ವಿಭಾಗ ಪ್ರಣವ್ ಮೊಹಂತಿ ಅವರೇನಿದ್ದಾರೆ ಇವರ ಒಂದು ನೇತೃತ್ವದಲ್ಲಿ ಈಗ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. IPS ಅಧಿಕಾರಿಗಳಾದ ಅನುಚೇತ್, ಸೌಮ್ಯಲತಾ ಮತ್ತೆ ಜಿತೇಂದ್ರ ಕುಮಾರ್ ಅವರು ಕೂಡ ಈ ಒಂದು ತಂಡದಲ್ಲಿ ಇದ್ದಾರೆ. ಹಾಗಾಗಿ ಇವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಿ ಈ ಒಂದು ಮಹಿಳೆಯರ ನಾಪತ್ತೆ ಪ್ರಕರಣಗಳೇನಿದೆ ಇದನ್ನ ಬೇಯಿಸೋದಕ್ಕೆ ಮುಂದಾಗಲಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣ ಸಂಬಂಧವಾಗಿ ಮಹಿಳಾ ಆಯೋಗ ವಿಶೇಷವಾದಂತಹ ಒಂದು ಗಮನವನ್ನ ಹರಿಸಿತ್ತು. ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಇದು ಬಹಳಷ್ಟು ಒಂದು ಸುದ್ದಿ ಆಗ್ತಾ ಇದೆ. ಜೊತೆಗೆ ಮಹಿಳೆಯರು ನಾಪತ್ತೆ ಆಗಿರ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿತ್ತು. ಆ ಪತ್ರವನ್ನ ಆಧರಿಸಿ ಈಗ ಸರ್ಕಾರ SIT ಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಎಲ್ಲೆಲ್ಲಿ ದೂರುಗಳು ದಾಖಲಾಗಿದೆ, ಜೊತೆಗೆ ಮುಂದೆ ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಏನಿದೆ ಎಲ್ಲರೂ ಕೂಡ SIT ಮುಂದೆ ಬಂದು ಕೇಸನ್ನ ದಾಖಲಿಸಬಹುದು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಇಷ್ಟು ದಿನ ಏನೆಲ್ಲ ಒಂದು ತನಿಖೆಯನ್ನ ಮಾಡಿದರೆ ಆ ತನಿಖೆ ವರದಿಯನ್ನು ಕೂಡ ಈಗ SITಗೆ ವರ್ಗಾಯಿಸಬೇಕು ಅಂತ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪ್ರಣವ್ ಮೊಹಂತಿ ಅವರ ಪೊಲೀಸ್ ಆಂತರಿಕ ವಿಭಾಗದ ಮಹಾನಿರ್ದೇಶಕರೇನಿದ್ದಾರೆ ಇವರ ಒಂದು ನೇತೃತ್ವದಲ್ಲಿ ಈಗ ತನಿಖೆ ಶುರುವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸರ್ಕಾರ ಈ ಒಂದು ಪ್ರಕರಣಗಳನ್ನ ಇನ್ನ ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಸೌಜನ್ಯ ಕೊಲೆ ಕೇಸ್ ಮತ್ತೆ ಅವರ ಒಂದು ಅತ್ಯಾಚಾರ ಕೇಸ್ ಏನಾಗಿತ್ತು ಈ ಪ್ರಕರಣವನ್ನ ಯಾರಿಂದಲೂ ಕೂಡ ಬೇಯಿಸೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಈ ಪ್ರಕರಣದ ಒಂದು ಲಿಂಕ್ ಕೂಡ ಪ್ರಮುಖವಾಗಿ ಈ SIT ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಸೌಜನ್ಯ ಪ್ರಕರಣದ ರೀತಿಯಲ್ಲೇ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿದೆ, ಕೊಲೆ ಆಗಿದೆ, ಮಿಸ್ಸಿಂಗ್ ಆಗಿದೆ. ಇದೆಲ್ಲವನ್ನು ಕೂಡ ಈಗ ಸರ್ಕಾರವ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ SIT ರಚನೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಮೊದಲಿಂದಲೂ ಕೂಡ ಧರ್ಮಾಧಿಕಾರಿಗಳ ವಿರುದ್ಧವೂ ಕೂಡ ಬಹಳಷ್ಟೊಂದು ಆರೋಪಗಳು ಬರ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಈ ಒಂದು ಪ್ರಕರಣಗಳು ಯಾವ ಒಂದು ಹಾದಿಗೆ ಹೋಗುತ್ತೆ, ಯಾವ ಒಂದು ಆಂಗಲ್ ಪಡೆದುಕೊಳ್ಳುತ್ತೆ ಅನ್ನೋ ಒಂದು ಕುತೂಹಲ ಈಗ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಇವರು ಮಾಡಿರ್ತಕ್ಕಂಥ ಎಲ್ಲಾ ತನಿಖಾ ವರದಿಯನ್ನು ಕೂಡ ಈಗ SITಗೆ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೂ ಕೂಡ ತನಿಖಾ ತಂಡ ಈಗ ಕಾರ್ಯಪ್ರವೃತ್ತರಾಗಿ ಈ ಎಲ್ಲಾ ಒಂದು ಕೊಲೆ ಕೇಸುಗಳನ್ನ ಎಲ್ಲೆಲ್ಲಿ ದಾಖಲಾಗಿದೆ ಅದೆಲ್ಲವನ್ನು ಕೂಡ ಸಂಗ್ರಹಿಸಿಕೊಂಡು ಸಮಗ್ರ ತನಿಖೆಗೆ ಈಗ SIT ತನಿಖಾ ತಂಡ ಇಳ್ತಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಆದೇಶದಲ್ಲಿ ಯಾವುದೇ ರೀತಿಯ ಒಂದು ಕಾಲಮಿತಿಯನ್ನ ನೀಡಲಾಗಿಲ್ಲ. 3 ತಿಂಗಳಾಗಿರ್ಬೋದು ಅಥವಾ 6 ತಿಂಗಳ ಒಳಗಡೆ ನೀವು ಎಲ್ಲ ತನಿಖೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಯಾವುದೇ ರೀತಿಯ ಒಂದು ಗಡುವನ್ನ ಕೊಟ್ಟಿಲ್ಲ. ಹಾಗಾಗಿ ಇವ್ರಿಗೆ ಈ ಒಂದು ತನಿಖೆ ಇದೇನಿದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಹಸ್ತಕ್ಷೇಪವೂ ಕೂಡ ಇಲ್ಲ, ಜೊತೆಗೆ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯ ಒತ್ತಡ ಇಲ್ಲ. ಹಾಗಾಗಿ ಫ್ರೀ ಹ್ಯಾಂಡ್ ಆಗಿ ಒಂದು ತನಿಖೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಸಮಗ್ರವಾದಂತಹ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಸದ್ಯ ಈಗ ಧರ್ಮಸ್ಥಳದ ವಿಚಾರ ಏನಿದೆ ಇದು ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಖತ್ತಾಗಿ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಘಟನೆಗಳು ಬಹಳಷ್ಟು ಒಂದು ಪರಿಣಾಮಕಾರಿಯಾಗಿ ಗಮನ ಸೆಳೆದಿರ್ತಕ್ಕಂಥದ್ದು. ಹಾಗಾಗಿಯೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಈಗ SIT ರಚನೆಯನ್ನ ಮಾಡಿ ಈ ಒಂದು ಪ್ರಕರಣಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.